ತಾಲೂಕಿನ ಪುಟ್ಟ ಗ್ರಾಮದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿ ಜಪಾನ್ ದೇಶದವರೆಗೆ ಪ್ರಯಾಣಿಸಿ ತನ್ನ ಪ್ರತಿಭೆಯನ್ನ ಅನಾವರಣಗೊಳಿಸಿ ಪ್ರಶಸ್ತಿ ಪತ್ರ ಪಡೆದು ಭಾರತ ದೇಶಕ್ಕೆ ಹೆಮ್ಮೆ ಹಾಗೂ ಗೌರವ ತಂದಿದ್ದು ಹೇಗೆ ನೋಡೋಣ ಬನ್ನಿ. ಶಿರಾ ತಾಲೂಕಿನ ಪುಟ್ಟ ಗ್ರಾಮವಾದ ಕಳ್ಳಂಬೆಳ್ಳ ಹೋಬಳಿಯ ಮುಚ್ವೇರನಹಳ್ಳಿ ಗ್ರಾಮದ ವಿದ್ಯಾರ್ಥಿನಿ ಕುಮಾರಿ ಪ್ರಿಯಾಂಕಾ ಎಂಎನ್ ತಳಗುಂದ ಸರ್ಕಾರಿ ಶಾಲೆಯಲ್ಲಿ 2021-22ನೇ ಸಾಲಿನಲ್ಲಿ ಸರ್ಕಾರಿ ಉನ್ನತ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿದ್ದಾಗ ಇನ್ಸ್ಪೈರ್ ಅವಾರ್ಡ್ಗಾಗಿ ಆಟೋಮ್ಯಾಟಿಕ್ ಪೆಸ್ಟಿಸೈಡ್ ಸ್ಪ್ರೇಯರ್ ಓನ್ಲಿ ಆನ್ ದ ಪ್ಲಾಂಟ್ ನಾಟ್ ಆನ್ ದ ಫ್ರೀ ಸ್ಪೇಸ್ ಎಂಬ ವಿಜ್ಞಾನ ಮಾದರಿಯ ಪ್ರಾಜೆಕ್ಟ್ ಅನ್ನು ಶಾಲೆಯ ವಿಜ್ಞಾನ ಶಿಕ್ಷಕಿಯಾದ ಟಿ.ವಿ. ರೂಪಾ ಅವರ ಮಾರ್ಗದರ್ಶನದಲ್ಲಿ ತಯಾರಿಸಿದರು. ಈ ವಿಜ್ಞಾನ ಮಾದರಿಯ ಪ್ರಾಜೆಕ್ಟ್ ಅನ್ನು ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ನಡೆದ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನದಲ್ಲಿ ವಿಜ್ಞಾನ ಮಾದರಿಯ ಮಾಡೆಲ್ ಅನ್ನು ಪ್ರದರ್ಶಿಸಲಾಯಿತು. ಕೃಷಿ ಮತ್ತು ಕೈಗಾರಿಕಾ ಪ್ರದರ್ಶನದಲ್ಲಿ ಭಾಗವಹಿಸಿದ್ದ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನಿಸಿ ಗೌರವಿಸಿದರು. ನನ್ನ ಹೆಸರು ಶ್ರೀಮತಿ ಟಿ.ವಿ. ರೂಪಾ ಅಂತ. ಇದು ಸರ್ಕಾರಿ ಉನ್ನತ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ತಾಳಗುಂದ. ನಾನು ಈ ಒಂದು ಶಾಲೆಯಲ್ಲಿ 21 ವರ್ಷ ಸರ್ವಿಸ್ ಆಗಿದೆ, 20 ವರ್ಷಗಳು ಕಂಪ್ಲೀಟ್ ಆಗಿದೆ. ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯಾವಾಗಲೂ ಪ್ರತಿ ವರ್ಷ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಒಂದು ಪ್ರಾಜೆಕ್ಟನ್ನು ತಯಾರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. 6ನೇ ತರಗತಿ ಮತ್ತು 7ನೇ ತರಗತಿ ಮಕ್ಕಳಿಗಿರುತ್ತೆ. ಅದು ಪ್ರತಿ ವರ್ಷ ಕೂಡ ನಾವು ಯಾರು ತುಂಬ ಕ್ರಿಯಾಶೀಲ ವಿದ್ಯಾರ್ಥಿಗಳಿರ್ತಾರೋ ಅಂಥವ್ರನ್ನ ಒಂದು 5 ಜನ ವಿದ್ಯಾರ್ಥಿಗಳನ್ನು 6ನೇ ಕ್ಲಾಸು ಮತ್ತು 7ನೇ ತರಗತಿಯಿಂದ 2 ತರಗತಿಯಿಂದ 5 ಜನ ಮಕ್ಕಳನ್ನ ನಾವು ರಿಜಿಸ್ಟರ್ ಮಾಡ್ತೀವಿ ಆನ್ಲೈನಲ್ಲಿ. ಹಾಗೆ ಇದು ಸುಮಾರು ಒಂದು 15 ವರ್ಷಗಳಿಂದ ನಡ್ಕೊಂಡು ಬಂದಿರೋ ಅಂಥ ಪ್ರಾಸೆಸ್ ಇದು. ನಾನು ಕೂಡ ಸುಮಾರು ವರ್ಷಗಳ ಕಾಲ ಅದನ್ನು ರಿಜಿಸ್ಟರ್ ಮಾಡಿದ್ದೀನಿ. ನಮಗೂ ಸುಮಾರು ಮಕ್ಕಳನ್ನ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿದ್ದೀವಿ. ಸೈನ್ಸ್ ಕಾನ್ಫರೆನ್ಸಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಕೂಡ ಒಮ್ಮೆ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ ನಡೆದಾಗ ಕೂಡ ಭಾಗವಹಿಸಿದ್ದೀವಿ. ಆದರೆ 2021-22ನೇ ಸಾಲಿನಲ್ಲಿ 6ನೇ ತರಗತಿಯಿಂದ ಒಂದು 3 ಮಕ್ಕಳು ಮತ್ತು 7ನೇ ತರಗತಿಯಿಂದ 2 ಮಕ್ಕಳನ್ನು ನಾನು ರಿಜಿಸ್ಟರ್ ಮಾಡಿದ್ದೆ. ಅದರಲ್ಲಿ ಕುಮಾರಿ ಪ್ರಿಯಾಂಕಾ ಎಂ.ಎನ್. ರವರಿಗೆ 7ನೇ ತರಗತಿಯಲ್ಲಿದ್ದಾಗ ಅವರಿಗೆ 10,000 ರೂಪಾಯಿಗಳು ಆ ಪ್ರಾಜೆಕ್ಟನ್ನು ಮಾಡೋಕ್ಕೆ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಕಡೆಯಿಂದ ಸ್ಯಾಂಕ್ಷನ್ ಆಗಿ ಅವರಿಗೆ ಒಂದು ನಾವು ಸಲ್ಲಿಸಿದ್ದಂಥ ಪ್ರಿಯಾಂಕಾ ಎಂ.ಎನ್. ರವರು ಸಲ್ಲಿಸಿದ್ದಂಥ ಒಂದು ಪ್ರಾಜೆಕ್ಟ್, ಅದ್ರ ನೇಮು ಆಟೋಮೆಟಿಕ್ ಪೆಸ್ಟಿಸೈಡ್ ಸ್ಪ್ರೇಯರ್ ಓನ್ಲಿ ಆನ್ ದ ಪ್ಲಾಂಟ್ ನಾಟ್ ಆನ್ ದ ಫ್ರೀ ಸ್ಪೇಸ್ ಅಂತ. ಮೇ ಬಿ ಅದರ ಟೈಟಲು ತುಂಬ ಡಿಫ್ರೆಂಟ್ ಆಗಿತ್ತು ಅನ್ನೋ ಕಾರಣಕ್ಕೆ ಅದು ಸೆಲೆಕ್ಟ್ ಆಯಿತು ಅಂತ ಕಾಣುತ್ತೆ. ಅದಕ್ಕೆ 10,000 ಅಮೌಂಟು ಬಂದಿತ್ತು. ಅದನ್ನು ನಾವು ಸುಮ್ಮನೆ ಥಿಯರಿಟಿಕಲಿ ಯೋಚನೆ ಮಾಡಿಬಿಟ್ಟು ಸಿನಾಪ್ಸಿಸ್ನ ಹಾಕಿದ್ವಿ. ಆದರೆ ಅದ್ರ ಪ್ರೋಟೋಟೈಪ್ ತಯಾರು ಮಾಡ್ಬೇಕಾದ್ರೆ ಸ್ವಲ್ಪ ನಮಗೆ ಕಷ್ಟ ಆಯಿತು. ಟೆಕ್ನಿಕಲಿ ಸ್ವಲ್ಪ ಹೈ ಇರೋ ಅಂಥವ್ರನ್ನ ಸ್ವಲ್ಪ ಹೆಲ್ಪ್ ತಗೊಂಡು ನಾವು ಅದನ್ನು ಪ್ರೋಟೋಟೈಪ್ನ ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡೆಲ್ ಬಂತು. ಆಗ ಪ್ರಿಯಾಂಕಾ 7ನೇ ತರಗತಿಲಿ ಓದ್ತಾ ಇದ್ಲು. ನಾವು ಆವಾಗ ಅದನ್ನು ಆನ್ಲೈನಲ್ಲಿ ನಾವು ಸಬ್ಮಿಟ್ ಮಾಡಿದ್ವಿ. ಆನ್ಲೈನಲ್ಲಿ ಅಪ್ ಟು ನ್ಯಾಷನಲ್ ಲೆವೆಲ್ ತನಕ ಒಂದೇ ಆನ್ಲೈನ್ ಪ್ರಾಸೆಸ್ ಇತ್ತು. ಒಮ್ಮೆಲೆ ಅದನ್ನು ಸಬ್ಮಿಟ್ ಮಾಡಿದ್ವಿ. ಬಟ್ ಒಂದಿನ ಜುಲೈ, ಮೇ ಬಿ ಅದು ನನಗನ್ನಿಸ್ದಂಗೆ ಜುಲೈ ತಿಂಗಳು ಅಂತ ಅನ್ಸುತ್ತೆ, ನನಗೆ ಮಧುಗಿರಿ ಡಯಟ್ ಅವ್ರ ಕಡೆಯಿಂದ ಒಂದು ಇನ್ಫಾರ್ಮೇಶನ್ ಬಂತು. ಅದೇನಪ್ಪ ಅಂದರೆ ನಿಮ್ಮ ಪ್ರಾಜೆಕ್ಟು ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಗಿದೆ ಅಂತ. ಅವಾಗ ತುಂಬ ಹೆಮ್ಮೆ ಅನ್ನಿಸ್ತು. ಯಾಕೆಂದರೆ ಇಂಥ ಒಂದು ಕುಗ್ರಾಮದಲ್ಲಿರ್ತಕ್ಕಂಥ ನಮ್ಮಂಥ ಒಂದು ಸರ್ಕಾರಿ ಶಾಲೆಯ ಒಂದು ಪ್ರಾಜೆಕ್ಟು ನ್ಯಾಷನಲ್ ಲೆವೆಲ್ಲಿಗೆ ಸೆಲೆಕ್ಟ್ ಆಗಿದೆ ಅಂತ ಅಂದಾಗ ತುಂಬ ರೋಮಾಂಚನ ಆಯಿತು. ಆಗ ಮತ್ತೆ ಅದನ್ನ ಡೀಟೇಲ್ಸ್ನ ಒಳ ಹೊಕ್ಕು ನೋಡಿದಾಗ ನನಗೆ NIF ಕಡೆಯಿಂದ DSCRT ಕಡೆಯಿಂದ ಎಲ್ಲ ಫೋನ್ಗಳು ಬಂದವು. ಹೌದು, ನಿಮ್ಮ ಪ್ರಾಜೆಕ್ಟು ಸೆಲೆಕ್ಷನ್ ಆಗಿದೆ. ಆ ವರ್ಷ ಕರ್ನಾಟಕದಿಂದ 10,000 ಪ್ರಾಜೆಕ್ಟ್ಗಳು ಎನ್ರೋಲ್ ಆಗಿತ್ತು, ರಿಜಿಸ್ಟರ್ ಆಗಿತ್ತು. ಅದರಲ್ಲಿ 77 ಪ್ರಾಜೆಕ್ಟ್ಗಳು ನ್ಯಾಷನಲ್ ಲೆವೆಲ್ಗೆ ಸೆಲೆಕ್ಷನ್ ಆಗಿತ್ತು. ಅಲ್ಲಿಂದ ಮತ್ತೆ ಏನು ಮಾಡಿದ್ರು, ಮಂಗಳೂರಲ್ಲಿ NITK ಸೂರತ್ ಕಲ್ಲಲ್ಲಿದೆ, ಅಲ್ಲಿಗೆ ಎಲ್ಲ 77 ಜನರನ್ನ ಮೆಂಟರ್ಶಿಪ್ಪಿಗೆ ಕರೆದ್ರು, ವಿತ್ ಮೆಂಟರು ಮತ್ತೆ ಸ್ಟೂಡೆಂಟು. ಅಲ್ಲಿ 2 ದಿನಗಳ ಕಾಲ ಒಳ್ಳೆ ಓರಿಯೆಂಟೇಷನ್ ಕೊಟ್ಟರು. 77 ಜನ ಇದ್ವಿ ಕರ್ನಾಟಕದಿಂದ. ಬಟ್ ಆ 77 ಜನಕ್ಕೆ ಒಂದು ಟೈಮಿಂಗ್ಸ್ ಫಿಕ್ಸ್ ಆಯಿತು. ಅಕ್ಟೋಬರ್ ತಿಂಗಳಲ್ಲಿ 9ನೇ ತಾರೀಕಿಂದ 11ನೇ ತಾರೀಕುವರೆಗೆ ದೆಹಲಿಯಲ್ಲಿ ರಾಷ್ಟ್ರೀಯ
ರಾಷ್ಟ್ರೀಯ ಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾದರಿಗಳ ಸ್ಪರ್ಧೆ ಅಂತ, ಅದನ್ನ ಇಂಗ್ಲಿಷ್ ಅಲ್ಲಿ NLEPC ಅಂತ ಶಾರ್ಟ್ ಫಾರಮ್ ಅಲ್ಲಿ ಕರೀತಾರೆ. ಅದು 10ನೇ NLEPC ನಡೆದಿದ್ದು ದೆಹಲಿಯಲ್ಲಿ. ಅಲ್ಲಿಗೆ ಪ್ರಿಯಾಂಕಾ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿ ನಾವು ಮಾಡ್ಕೊಂಡ್ವಿ. ಮತ್ತೆ ನಮ್ಗೆ ಏನ್ ದೆಹಲಿಲಿ ಇದು ಮಂಗಳೂರಲ್ಲಿ ಹೋದ್ವಲ್ಲ, ಅವಾಗ ಏನಾಯ್ತು ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ನ ಸ್ವಲ್ಪ ಇಂಪ್ರೂವೈಸ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ರಾಜೆಕ್ಟ್ ಅಂತ ಹೇಳಿ ಮತ್ತೆ NIF ನವರು, ಗುಜರಾತ್ ಅಲ್ಲಿ ಇದೆ ಅದು NIF ಅಂತ, ನ್ಯಾಷನಲ್ ಇನ್ನೋವೇಟಿವ್ ಫೌಂಡೇಶನ್ ಅಂತ, ಅವರು ನಮಗೆ ಮತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತಾರೆ. ಸುಮಾರು 23,000ದಷ್ಟು ಹಣವನ್ನ ಮತ್ತೆ ನಮಗೆ ಕೊಟ್ಟು ಅದನ್ನ ಮತ್ತೆ ಪ್ರಾಜೆಕ್ಟ್ ನ ಇಂಪ್ರೂವೈಸ್ ಮಾಡಿ, ಅಂದ್ರೆ ಇವಾಗ ನಾವು ಮಾಡಿದ್ದಂತ ಪ್ರಾಜೆಕ್ಟ್ ಒಂದು ರೋಬೋಟ್ ತರ ಇತ್ತು. ಒಂದ್ ಮಾತ್ರ ಕೆಲಸ ಏನು, ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು ಒಂದ್ ಕೆಲಸ ಮಾತ್ರ ಮಾಡ್ತಾ ಇತ್ತು. ಮೂಮೆಂಟ್ ನ ನಾವು ಮೊಬೈಲ್ ಅಲ್ಲಿ ಕಂಟ್ರೋಲ್ ಮಾಡೋ ತರ ಮಾಡಿದ್ವಿ. ಅವ್ರು ಇನ್ನೊಂದಷ್ಟು ಇಂಪ್ರೂವ್ ಮಾಡಿ ಅಂತ ಫೈನಾನ್ಸ್ ಸಪೋರ್ಟ್ ಮಾಡಿದಾಗ ನಾವು ಅದನ್ನ ಸ್ವಲ್ಪ ಮಲ್ಟಿ ಗ್ರೇಡ್ ಆಗಿ, ಮಲ್ಟಿ ಡೈಮೆನ್ಷನಲ್ ರೋಬೋಟ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ವಿ. ಅದರಲ್ಲಿ ಸಾಯಿಲ್ ಟೆಂಪರೇಚರ್ ಚೆಕ್ ಮಾಡ್ತಾ ಇತ್ತು ಅದು, ಆಮೇಲೆ ಆದಷ್ಟು ಗದೆ ಸೀಡ್ಸ್ ನ ಸೋ ಮಾಡ್ತಾ ಇತ್ತು ಯುನಿಕ್ ಆಗಿ. ಇದೆಲ್ಲಾನು ಅದ್ರಲ್ಲಿ ಇದ್ದಿದ್ರಿಂದ ಮತ್ತೆ ಆ ವೆಯ್ಟ್ ಇಷ್ಟಿರ್ಬೇಕು ಆ ತರ ಎಲ್ಲ ನಮ್ಗೆ ಗೈಡ್ ಲೈನ್ಸ್ ಬಂತು ಡೆಲ್ಲಿಯಿಂದ. ಯಾಕೆಂದ್ರೆ ಟ್ರೈನಲ್ಲಿ ಅದನ್ನ ತಗೊಂಡೋಗ್ಬೇಕಾಗಿದ್ರಿಂದ ಇಷ್ಟೇ ವೆಯ್ಟ್ ಇರ್ಬೇಕು, ಅದ್ ಹೀಗೆ ಇರ್ಬೇಕು ಅಂತ ಎಲ್ಲ ಅದನ್ನೆಲ್ಲ ಕ್ರೆಡೆನ್ಶಿಯಲ್ಸ್ ಎಲ್ಲ ಕೊಟ್ರು. ಸೇಮ್ ಕ್ರೆಡೆನ್ಶಿಯಲ್ಸ್ ನ ಫಾಲೋ ಮಾಡಿ ಅದನ್ನ ಡೆಲ್ಲಿಗೆ ತಗೊಂಡೋದ್ವಿ. ಸುಮಾರು ಅಲ್ಲಿಗೆ ಡೆಲ್ಲಿಗೆ ಹೋಗಿದ್ದು 77 ಪ್ರಾಜೆಕ್ಟ್. ಅದ್ರಲ್ಲಿ ಮತ್ತೆ ಸೆಲೆಕ್ಷನ್ ಆಗಿದ್ದು 7 ಪ್ರಾಜೆಕ್ಟ್. 7 ಪ್ರಾಜೆಕ್ಟ್ ಮಾತ್ರ ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಸ್ಟ್ 60 ಅಂತ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಎಲ್ಲ ಇಡೀ ಇಂಡಿಯಾದಿಂದ 60 ಅತ್ಯುತ್ತಮ ಪ್ರಾಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದಿಂದ ಸೆಲೆಕ್ಷನ್ ಆಗಿದ್ದು 7 ಪ್ರಾಜೆಕ್ಟ್ಗಳು, ತುಮಕೂರಿಂದ ನಮ್ದೊಂದು. ನಾವು ಈಗ ಒಂದೇನಕ್ಕಾರು ರಿಜಿಸ್ಟರ್ ಮಾಡ್ಬೇಕು ಅಂದ್ರೆ ಒಂದ್ಸರಿ ಈಗ ಎಕ್ಸಾಮ್ಸೇ ಬೇರೆ, ಇನ್ಸ್ಪೈರ್ ಅವಾರ್ಡಿಗೆ ಹಾಕ್ಬೇಕು ಅಂದ್ರೆ ಸ್ವಲ್ಪ ಕ್ರಿಯೇಟಿವ್ ಆಗಿ ಇರುವಂತ ಮಕ್ಕಳನ್ನ ಹುಡುಕ್ತಿವಿ. ಯಾಕೆಂದ್ರೆ ಇಲ್ಲಿ 6ನೇ ತರಗತಿ 7ನೇ ತರಗತಿ ಮಕ್ಕಳು ಅಂದ್ರೆ ಒಂದ್ 50ರಿಂದ 60 ಮಕ್ಳು ಇರ್ತವೆ. 60 ಮಕ್ಳಲ್ಲಿ 5 ಜನನ್ ಸೆಲೆಕ್ಟ್ ಮಾಡ್ಬೇಕು ಅಂದಾಗ ಎಲ್ಲಾ ತರ ಎಬಿಲಿಟಿ ಅಂದ್ರೆ ಕ್ರಿಯೇಟಿವ್ ಆಗಿರ್ಬೇಕು, ಅವರು ಮಾತಾಡೋ ಎಬಿಲಿಟಿ ಇರ್ಬೇಕು, ಮತ್ತೆ ನಾವೇನ್ ಹೇಳಿದ್ರು ಗ್ರಾಸ್ ಮಾಡ್ಕೋಬೇಕು. ಆ ತರ ಇರೋಂಥವ್ರನ್ನ ಚೆಕ್ ಮಾಡೇ ಒಂದ್ 5 ಜನನ್ನ ರಿಜಿಸ್ಟರ್ ಮಾಡ್ತೀನಿ ಯಾವಾಗ್ಲೂ ಅಷ್ಟೇ, ಪ್ರತಿ ವರ್ಷ. ನಾನು ಪ್ರಿಯಾಂಕನ್ನ ಗಮನಿಸಿದಾಗ ಅವಳಲ್ಲಿ ಆ ತರ ಎಬಿಲಿಟಿಗಳು ಇದ್ದಿದ್ರಿಂದ ನಾನು ಅವಳನ್ನ ಸೆಲೆಕ್ಟ್ ಮಾಡಿದ್ದೆ. ಆಕ್ಚುಲಿ 5 ಜನನ್ ಸೆಲೆಕ್ಟ್ ಮಾಡಿದ್ದೆ, ಅದ್ರಲ್ಲಿ ಪ್ರಿಯಾಂಕಾ ಒಬ್ಳಾಗಿದ್ಲು. ಬಟ್ ಪ್ರಿಯಾಂಕನ ಪ್ರಾಜೆಕ್ಟ್ ಸೆಲೆಕ್ಟ್ ಆಗಿತ್ತು. ಪ್ರಾಜೆಕ್ಟ್ ಸೃಷ್ಟಿ ಅಂದ್ರೆ ನಾವು ಫಸ್ಟಿಗೆ ಏನ್ ಮಾಡ್ತೀವಿ ಅಂದ್ರೆ ಮಾಡೆಲ್ ಮಾಡೋದ್ಕಿಂತ ಮುಂಚೆ ಸಿನಾಪ್ಸಿಸ್ ನ ಹಾಕ್ತಿವಿ. ಅಂದ್ರೆ ನಾವು ಮೆಂಟಲಿ ಈಗ ಅವಳು ಒಂದು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಅವಳು ಪ್ರತಿದಿನ ಗಮನಿಸ್ತಾ ಇರ್ತಾಳೆ ಏನೇನ್ ನಡೀತಾ ಇದೆ ಅಂತ. ಈಗ ಅವ್ರ ತಂದೆ ಒಂದು ಕೀಟನಾಶಕ ಸ್ಪ್ರೇ ಮಾಡ್ತಾ ಇದ್ದಾಗ ಅದು ಮ್ಯಾನ್ಯುಯಲಿ ಸ್ಪ್ರೇ ಮಾಡಿದಾಗ ಅದು ಹಾರ್ಮ್ಫುಲ್, ಅದು ಹೆಲ್ತಿಗೆ. ಅವಾಗ ಅವಳು ಅದನ್ನ ನೋಡಿದಾಗ ಈಗ ಅಗ್ರಿಕಲ್ಚರ್ ಬೇಸಲ್ಲೂ ತುಂಬಾ ಟೆಕ್ನಾಲಜಿ ತುಂಬಾ ಇಂಪ್ರೂವ್ ಆಗಿದೆ. ಇವಾಗ ಏನು ಬೇರೆ ಎಲ್ಲ ಇದಕ್ಕೆ ಹೆಂಗ್ ಟೆಕ್ನಾಲಜಿ ಬಳಸ್ಕೊಳ್ತೀವೋ, ಈಗ ಅಗ್ರಿಕಲ್ಚರಲ್ ಫೀಲ್ಡ್ ಅಲ್ಲೂ ಇವತ್ತು ಮನುಷ್ಯನ ಸಪೋರ್ಟ್ ನ ಕಡಿಮೆ ಮಾಡ್ಕೊಂಡು ಮೆಷಿನ್ ಸಪೋರ್ಟ್ ಇಂದ ಮಾಡುವಂತ ತುಂಬಾ ಇದೆ. ನಾವೇನ್ ಯೋಚನೆ ಮಾಡಿದ್ವಿ, ಈಗ ಹೆಂಗೆ ಕೀಟನಾಶಕನ್ನು ಕೂಡ ಸ್ಪ್ರೇ ಮಾಡ್ಬೋದು, ಮನುಷ್ಯನ್ ಸಪೋರ್ಟ್ ಇದ್ದೆ ಒಂದು ರೋಬೋಟ್ ತರ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿದ್ವಿ. ಆ ಸಿನಾಪ್ಸಿಸ್ ನ ಹಾಕಿದ್ವಿ. ಆಮೇಲೆ ಅದನ್ನ ಮಾಡೆಲ್ ಆಗಿ ತಯಾರು ಮಾಡ್ಕೊಂಡ್ವಿ. ನಂತರ ಪ್ರದೇಶದಲ್ಲಿ ಇವಾಗ ಪ್ರಿಯಾಂಕನೇ ಉದಾಹರಣೆ ಇರ್ಬೋದು. ಇವಾಗ ಒಂದು ಯಾವ್ದೋ ಒಂದು ಹೆಸರೇ ಕೇಳಿಲ್ಲದಂತ ಕುಗ್ರಾಮ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತು ಅಂದ್ರೆ ಖಂಡಿತ ಇಲ್ಲೂ ಪ್ರತಿಭಾನ್ವಂತರು ಇದ್ದಾರೆ. ಬಟ್ ಅಂತ ಮಕ್ಕಳಿಗೆ ಅಪಾರ್ಚುನಿಟೀಸ್ ನ ಒದಗಿಸ್ಕೊಡೋ ಅಂತ ಶಿಕ್ಷಕರು ಬೇಕಾಗಿದ್ದಾರೆ. ಮತ್ತೆ ಅಷ್ಟೇ ಕೋಆಪರೇಟಿವ್ ಆಗಿ ಇರ್ಬೇಕಾದಂತ ಪೇರೆಂಟ್ಸ್ ಕೂಡ ಅಗತ್ಯ ಇದ್ದಾರೆ. ಈಗ ಅದೆಲ್ಲವುದು MN ಪ್ರಿಯಾಂಕಾ ಅವರಿಗೆ ದೊರೆತಿರೋದ್ರಿಂದ ಈ ಒಂದು ಅಚೀವ್ಮೆಂಟ್ ಸಾಧ್ಯ ಆಗಿದೆ ಅಂತ ನನ್ಗೆ ಅನ್ಸುತ್ತೆ. ಇದು ಏನಂದ್ರೆ ಇದು ಒಂದು ಎಕ್ಸ್ಟ್ರಾ ಕಮಿಟ್ಮೆಂಟ್. ಯಾಕೆಂದ್ರೆ ಸುಮ್ನೆ ನಾವು 10 ಗಂಟೆಗೆ ಬರ್ತೀವಿ 4 ಗಂಟೆಗೆ ಹೋಗ್ತೀವಿ ಅಥವಾ ಅದರಿಂದ ಇದು ಸಾಧ್ಯ ಆಗಲ್ಲ. ಎಷ್ಟೋ ಶನಿವಾರ ಭಾನುವಾರ ನಾನು ಪ್ರಿಯಾಂಕಾ ಒಟ್ಟಿಗೆ ಕೂತಿದೀವಿ, ಆ ಮಾಡೆಲ್ನ ತಯಾರು ಮಾಡಕ್ ಕಷ್ಟಪಟ್ಟಿದೀವಿ. ಅದನ್ನ ಹೇಗ್ ಪ್ರೆಸೆಂಟ್ ಮಾಡ್ಬೋದು, ಹೇಗೆ ಅದನ್ನ ರೀಕರೆಕ್ಟ್ ಮಾಡ್ಬೋದು ಅಂತ ಎಷ್ಟೊಂದು ದಿನಗಳನ್ನ, ಎಷ್ಟೋ ರಾತ್ರಿಗಳು ನಾನು ಸುಮಾರು 1 ಗಂಟೆ ತನಕ ನಮ್ಮ ಮನೆಗೆ ಇರಿಸ್ಕೊಂಡು ತಗೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂದಿದ್ದೀನಿ. ಅದು ಒಂದು ಹೆಣ್ಣು ಹುಡುಗಿ ಜವಾಬ್ದಾರಿ ತಗೊಂಡು ನಾನು ಮಂಗಳೂರಿಗೆ ಕರ್ಕೊಂಡು ಹೋಗೋದಿರ್ಬೋದು, ಡೆಲ್ಲಿಗೆ ಕರ್ಕೊಂಡು ಹೋಗೋದಿರ್ಬೋದು, ಇದೆಲ್ಲ ನಮ್ದೊಂದು ಎಕ್ಸ್ಟ್ರಾ ಕಮಿಟ್ಮೆಂಟ್. ಅಂದ್ರೆ ಯಾವುದೇ ಆಗ್ಲಿ ಈಸಿಯಾಗಿ ಯಾವ ವಸ್ತುನೂ ಸಿಗಲ್ಲ, ಯಾವುದಕ್ಕೆ ಆಗ್ಲಿ ಶ್ರಮ ಹಾಕಬೇಕು. ಅಂತ ಶ್ರಮ ನಾವು ಹಾಕಿದ್ರೆ ಖಂಡಿತ ಫಲ ಅಂತೂ ದೊರೆಯುತ್ತೆ. ಇಲ್ಲ ತುಂಬಾ ಸರಿ. ಯಾಕೆಂದ್ರೆ ನಮ್ಗೆ ಇದೊಂದು ಗೊತ್ತಿಲ್ಲದ ವಿಷಯ. ಈಗ ಸಿನಾಪ್ಸಿಸ್ ನ ಯಾರ್ ಬೇಕಾದ್ರೂ ಯೋಚನೆ ಮಾಡ್ಬೋದು, ಹಿಂಗ್ ಮಾಡ್ಬಿಡೋಣ, ಸ್ಪ್ರೇ ಹಂಗ್ ಮಾಡ್ಬಿಡೋಣ, ಹಿಂಗ್
ಬಟ್ ಅದನ್ನ ಮಾಡೆಲ್ ಮಾಡಿ ವರ್ಕ್ ಮಾಡೋ ಥರ ಮಾಡಬೇಕಲ್ಲ, ಅದು ತುಂಬಾನೇ ಕಷ್ಟ. ಅದು ಎಷ್ಟೊಂದು ಸರಿ ತಯಾರು ಮಾಡ್ಬೇಕಾರೆಲ್ಲ ನಾವು ಇದಕ್ಕೆ ಏನು ಬಳಸಬೇಕು, ಹೆಂಗ್ ಮೊಬೈಲ್ ಆ್ಯಪ್ ಯಾವುದು, ಹೆಂಗ್ ಮಾಡಬೇಕು ಏನು, ಅವಾಗೆಲ್ಲ ನಾವು ಸುಮಾರು ನೆಟ್ಟಲ್ಲಿ ಸರ್ಚ್ ಮಾಡಿದ್ದೀವಿ. ಸುಮಾರು ಟೆಕ್ನಿಕಲಿ ಫಾರ್ವರ್ಡ್ ಇರೋ ಅಂಥ ಮಕ್ಕಳನ್ನ, ನಮಗೆ ಗೊತ್ತಿರೋ ಅಂಥವ್ರನ್ನ ಕನ್ಸಲ್ಟ್ ಮಾಡಿದ್ದೀವಿ, ಅವ್ರ ಹೆಲ್ಪ್ ತಗೊಂಡಿದ್ದೀವಿ. ಈ ಥರ ಸುಮಾರು ಅಂದರೆ ನಮ್ಮ ಸಮುದಾಯದಲ್ಲಿ ಯಾರ್ಯಾರು ಇದಕ್ಕೆ ನಮ್ಗೆ ಹೆಲ್ಪ್ ಮಾಡೋ ಅಂಥವ್ರು ಇದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಬಳಸ್ಕೊಂಡು ಕಡೆಗೆ ಒಂದು ಮಾಡೆಲ್, ಅದು 2 ಟೈಮ್ಸ್ ಮಾಡಿದ್ವಿ. ಒಂದ್ಸರಿ ಮಾಡಿದಾಗ ಬರೀ ಒಂದೇ ಕೆಲಸ ಮಾಡೋ ಥರ ಸ್ಪ್ರೇಯರ್ ಅಷ್ಟೇ ಮಾಡಿದ್ದು. ಬಟ್ ಇನ್ನೊಂದು ಸರಿ ಮಾಡಿದಾಗ ಮಲ್ಟಿಗ್ರೇಡ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ತಲೆಯಲ್ಲಿ ತುಂಬ ಯೋಚನೆಗಳು ಬಂದಿದ್ವು. ಬೀಜಗಳನ್ನ ಅದರಲ್ಲೇ ಬಿತ್ತನೆ ಮಾಡ್ಬೋದಲ್ವಾ, ಟೆಂಪ್ರೇಚರ್ ಚೆಕ್ ಮಾಡ್ಬೋದಲ್ವಾ, ಈ ಥರ ನಾವು ಆ ಫೀಲ್ಡಿಗೆ ಇಳಿದ ಮೇಲೆ ಸುಮಾರು ವಿಷಯಗಳು ನಾವು ಕಲಿತಾ ಹೋದ್ವಿ. ಟೆಕ್ನಿಕಲಿ ಕೂಡ ಕಲಿತಾ ಹೋದ್ವಿ ನಾವು. ಅದು ಹೊಸ ವಿಷಯನೇ ಆಗಿತ್ತು ನಮಗೆ, ಬಟ್ ಕಲಿತಾ ಹೋದ್ವಿ. ಈ ಪ್ರಾಜೆಕ್ಟ್ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆಯಾಗಿ ದೆಹಲಿಯಲ್ಲಿ ನಡೆದ ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾದರಿಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮ ವಿಜ್ಞಾನ ಮಾದರಿ ಪ್ರಾಜೆಕ್ಟ್ ಎಂದು ಆಯ್ಕೆಯಾಗಿ ಅಂತಾರಾಷ್ಟ್ರೀಯ ಮಟ್ಟದ ಸೈನ್ಸ್ ಎಕ್ಸಿಬಿಷನ್ ಪ್ರೋಗ್ರಾಂಗೆ ಆಯ್ಕೆಯಾಗಿತ್ತು. ನನ್ನ ಹೆಸರು ಪ್ರಿಯಾಂಕಾ ಎನ್ ಅಂತ. ನಾನು ನನ್ನ ಊರು ಇಲ್ಲೇ, ಈ ಶಾಲೆ ಇದು ತಾಳ್ಗುಂದ ಅಂತ, ಇಲ್ಲೇ ಪಕ್ಕದಲ್ಲಿ ಮುಚ್ಚವೀರನಹಳ್ಳಿ ಅಂತ, ಅಲ್ಲಿಂದ ಬರ್ತಿದ್ದೆ. ಮೊದಲಿಗೆ ಇಲ್ಲಿ 6ನೇ ಕ್ಲಾಸಿಗೆ ನಾನು ಸೇರಿಕೊಂಡೆ. ಆಮೇಲೆ ಈ ಥರ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪ್ರಾಜೆಕ್ಟ್ ಬಗ್ಗೆ ನಮ್ಮ ಟೀಚರ್ ತಿಳಿಸ್ಕೊಟ್ರು. ಆವಾಗ ನಾನು ಸ್ವಲ್ಪ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ನನಗೂ ಅನ್ನಿಸ್ತು. ಮತ್ತು ಈ ಥರ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಹೇಳಿದಾಗ ಏನಾದರೂ ಐಡಿಯಾ ಹುಡುಕ್ಬೇಕಾಗಿತ್ತಲ್ಲ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೂ ನಮ್ಮಪ್ಪ ರೈತರಾಗಿದ್ದರಿಂದ ಅವ್ರ ಪ್ರಭಾವ ಹೆಚ್ಚಿಗೆ ಬೀರ್ತು. ಇದು ಅಗ್ರಿಕಲ್ಚರಿಗೆ ಸಂಬಂಧಪಟ್ಟಿದ್ದರಿಂದ ನಮ್ಮಪ್ಪನ ರೈತರಾದ್ರಿಂದ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಮತ್ತು ಆಸಕ್ತಿ ತೋರಿಸೋದಕ್ಕೆ ಅದು ಹೆಚ್ಚಿಗೆ ಪರಿಣಾಮಕಾರಿಯಾಗಿ ಆಯಿತು. ಮತ್ತು 7ನೇ ತರಗತಿಗೆ ಬಂದಾಗ ಇದನ್ನು ನನ್ನ ಹೆಸರು ರಿಜಿಸ್ಟರ್ ಮಾಡಿದರು ಇದಕ್ಕೆ. ಈ ಒಂದು ಜರ್ನಿಲಿ ನನಗೆ ನಮ್ಮ ವಿಜ್ಞಾನ ಶಿಕ್ಷಕರಾಗಿರೋಂಥ ರೂಪಾ ಮ್ಯಾಮ್ ತುಂಬ ಕಷ್ಟಪಟ್ಟು ನನ್ನ ಮಾರ್ಗದರ್ಶನ ನೀಡಿದ್ದಾರೆ ಇದ್ರ ಬಗ್ಗೆ ಮುಂದುವರಿಯೋದಕ್ಕೆ. ನಾನು ಇಲ್ಲಿ ಅವ್ರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ತಂದೆ ಹೆಸರು ನಟರಾಜ್ ಅಂತ, ತಾಯಿ ಹೆಸರು ಲೀಲಾವತಿ ಅಂತ. ಅವರು ಇಲ್ಲಿ ಬಂದಿದ್ದಾರೆ. ಇದು ಸ್ಕೂಲ್ ಲೆವೆಲಲ್ಲಿ ಸೆಲೆಕ್ಟ್ ಆಯಿತು ನನ್ನ ಪ್ರಾಜೆಕ್ಟು. ಆಮೇಲೆ ಅದು ಒಂದೇ ಸರಿ ಆನ್ಲೈನಲ್ಲಿ ಇದು ಮಾಡ್ತಾ ಹೋದಾಗ ನ್ಯಾಷನಲ್ ಲೆವೆಲಿಗೆ ಸೆಲೆಕ್ಟ್ ಆಯಿತು. ಅದು ಡೆಲ್ಲಿಲಿ ಎಕ್ಸಿಬಿಷನ್ ಥರ ನಮ್ಮ ಮಾಡೆಲ್ನ ನಾವಲ್ಲಿ ಪ್ರತಿನಿಧಿಸಿ ಮಾತಾಡಬೇಕು ಅದ್ರ ಬಗ್ಗೆ. ಆ ಥರ ಮಾಡಿದಾಗ ಅಲ್ಲೂ ಬೆಸ್ಟ್ 60 ಅನ್ನೋದ್ರಲ್ಲಿ ನಂದು ಸೆಲೆಕ್ಟ್ ಆಯಿತು ನನ್ನ ಪ್ರಾಜೆಕ್ಟು. ಮತ್ತು ಅದು ಬೆಸ್ಟ್ 60ಲಿ ಸೆಲೆಕ್ಟ್ ಆಗಿದ್ದು ನನಗೆ ತುಂಬ ಖುಷಿ ಕೊಟ್ಟು. ಅಂದರೆ ನನಗೆ ಇನ್ಸ್ಪೈರ್ ಅವಾರ್ಡ್ ಮಾಡೋಕ್ಕೆ ಅನ್ನೋದು ಅಷ್ಟು ಗೊತ್ತಿರಲಿಲ್ಲ. ಇಲ್ಲಿ ಬಂದ ಮೇಲೆ ನಮ್ಮ ಟೀಚರ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಆವಾಗ ನನಗೆ ಇದ್ರ ಬಗ್ಗೆ ಕುರಿತು ಏನಾದರೂ ಒಂದು ಐಡಿಯಾ ಕೊಡಬೇಕು, ಮಾಡಬೇಕು ಅನ್ನೋದು ಆವಾಗ ಆಸಕ್ತಿ. ಹೌದು, ಅದು ಮುಂಚೆಲಿಂದನೂ ಇತ್ತು. ಆದರೆ ಈ ಥರ ಒಂದು ಯೋಜನೆ ಮಾಡ್ಬೋದು ಅಂದಾಗ ನನಗೆ ಇನ್ನೂ ಸ್ವಲ್ಪ ಆಸಕ್ತಿ ಹುಟ್ಟು ಮಾಡಬೇಕು ಅನ್ನೋದೇನಾದರೂ ತುಂಬ ಖುಷಿ ಆಯಿತು. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸೆಲೆಕ್ಟ್ ಆದಾಗ ಖುಷಿಯಾಗಿತ್ತು. ಆದರೆ ಇದು ಅದರಲ್ಲೂ ಅಷ್ಟು ಜನಗಳ ಮಧ್ಯೆ ಬೆಸ್ಟ್ 60ಲಿ ಸೆಲೆಕ್ಟ್ ಆಗಿದ್ದು ಅದು ಹೇಳ್ಕೊಳಕ್ಕಾಗಲ್ಲ. ತುಂಬ ಖುಷಿ ಆಯಿತು. ಹೌದು, ಸ್ವಲ್ಪ ಭಯ ಅನಿಸ್ತು. ಅಷ್ಟು ಇದು ಒಳ್ಳೊಳ್ಳೆ ಜಡ್ಜಸ್ಗಳು ಅಂಥ ಅಧಿಕಾರಿಗಳ ಮುಂದೆ ನಾವು ಅಲ್ಲಿ ಸ್ವಲ್ಪ ಹೇಳಬೇಕು ಅಂದಾಗ ಸ್ವಲ್ಪ ಆಗನ್ನಿಸ್ತು. ತುಂಬ ಹೌದು, ಪ್ರೇರಣೆ ಅವರೇ. ಹೌದು. ಹೌದು, ಫಸ್ಟ್ಗೆ ಅದೇ ಸ್ಕೂಲ್ ಕಾಂಪಿಟೇಷನ್ ನಡೀತು. ಆಮೇಲೆ ಇದ್ರ ಬಗ್ಗೆ ನಮ್ಮ ಟೀಚರ್ ಹೇಳ್ದಂಗೆ ಓರಿಯೆಂಟೇಷನ್ ಥರ ಮಂಗಳೂರಲ್ಲಿ NITK ಅನ್ನೋಂಥದ್ದು ಸೂರತ್ಕಲ್ಲಲ್ಲಿ ಇರುತ್ತೆ. ಅಲ್ಲಿ ಕರೆದ್ರು. ಅವಾಗ ನಾನು 7ನೇ ಕ್ಲಾಸ್ 7ನೇ ಕ್ಲಾಸಿಂದ 8ನೇ ಕ್ಲಾಸ್ಗೆ ಹೋಗಬೇಕಾಗಿತ್ತು. ಆ ಟೈಮ್ನಲ್ಲಿ ನಾನು ಇವ್ರ ಜೊತೆನೇ ಅಲ್ಲಿ ಮಂಗಳೂರಿಗೆ ಹೋಗಿ ಬಂದಿದ್ದೆ. ಅದಾದಮೇಲೆ ನಾನು 9ನೇ ಕ್ಲಾಸ್ಗೆ ಹೋಗಬೇಕಾದ್ರೆ ಡೆಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಷನ್ ಆಯಿತು. ಆ ಸಂದರ್ಭದಲ್ಲಿ ನಾನು ಡೆಲ್ಲಿ ಪಾರ್ಟಿಸಿಪೇಷನ್ಗೆ ಅಂತ ಹೋಗಿದ್ದೆ. ಮತ್ತು ಅದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆದಮೇಲೆ ಮತ್ತೆ ಒಂದು ವರ್ಷ ಗ್ಯಾಪ್ ಆಯಿತು. ಮತ್ತೆ 10ನೇ ಕ್ಲಾಸ್ ಇವಾಗ ಓದಬೇಕಾದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿ ಅಲ್ಲಿಗೆ ಹೋಗೋ ಅವಕಾಶ ಇಲ್ಲಿಗೆ ಬಂದು ನಿಂತಿದೆ. ಇದರಲ್ಲಿ ಟೈಮ್ ಮ್ಯಾನೇಜ್ ಅನ್ನೋದ್ರಿಂದ ನಾವು ಎಲ್ಲರೂ ಓದ್ತಾನೂ ಇದ್ವಿ. ಆದರೆ ಯಾರಿಗೆ ವಿಜ್ಞಾನದಲ್ಲಿ ಸ್ವಲ್ಪ ಹಿಂಗೆ ಒಂದು ಐಡಿಯಾ ಕೊಡೋ ಥರ
ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ್ಕಂತ ಹೇಳಿದಾಗ ಅದ್ರಲ್ಲಿ ನನಗೆ ಸ್ವಲ್ಪ ಆಸಕ್ತಿ ಬಂತು. ಅದನ್ನು ಹೇಳಬೇಕು ಅಂದರೆ ಅದು 6ನೇ ಕ್ಲಾಸ್ ಮುಗಿದ್ಮೇಲೆ 7ನೇ ಕ್ಲಾಸಿಗೆ ಬಂದೆ. ಆವಾಗ ಇದ್ರ ಬಗ್ಗೆ ಹೆಸ್ರನ್ನ ಇದು ಮಾಡಿದ್ರು. ಆವಾಗ ನಾನು ಸ್ವಲ್ಪ ಸ್ಕೂಲ್ ಬಿಟ್ಟಾದಮೇಲೆ ಬಿಡುವಿದ್ದಾಗ ಅವ್ರ ಮನೆ ಹತ್ರ ಹೋಗ್ತಿದ್ದೆ. ಮತ್ತು ಒಂದೊಂದು ದಿವಸ ರಜೆ ಇದ್ದಾಗೆಲ್ಲನೂ ಭಾನುವಾರದ ಹೊತ್ತೆಲ್ಲ ಅವ್ರ ಮನೆ ಹತ್ರ ಹೋಗ್ತಿದ್ದೆ. ಹಿಂಗಾಗಿ ಕೆಲವೊಂದು ಸರಿ ಮೊದಲಿಗೆ ಸ್ವಲ್ಪ ಅನ್ನಿಸ್ತು, ಇದು ಯಾವಾಗ ಈ ಥರ ಎಲ್ಲ ಒಂದು ಒಳ್ಳೆ ಪ್ರಾಜೆಕ್ಟಾಗಿ ಸೆಲೆಕ್ಟ್ ಆಯಿತು. ಆಮೇಲೆ ಸ್ವಲ್ಪ ಆಸಕ್ತಿನೂ ಬಂತು, ಮತ್ತು ಅದು ಗೆಲ್ಲೋ ರೀತಿ ನಾವು ಪಾರ್ಟಿಸಿಪೇಷನ್ ಮಾಡಬೇಕು ಅನ್ನೋ ಒಂದು ಸಲಹೆ ನಂದು ಬಂತು. ಹೌದು ಅದ್ರ ಬಗ್ಗೆ ನಾನು ಹೇಳ್ಕೊಳ್ಳೇಬೇಕು. ಯಾಕಂದರೆ ನಾನು ಮುಂಚೆ ಇಲ್ಲಿ ಕಾರ್ಗಳ ಒಳಗೆ ಓಡಾಡಬೇಕಾದ್ರೆ AC ಅಂದರೆ ನನಗೆ ತುಂಬ ಹೊಂದ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಏರೋಪ್ಲೇನಲ್ಲಿ ಅಂದರೆ ನಾನು ಸುಮಾರು ಜನ ಕೇಳಿದ್ದೆ, ಏರೋಪ್ಲೇನಲ್ಲಿ ಹೋಗಿರೋರ ಅನುಭವನ. ಅವ್ರು ಹೇಳ್ತಿದ್ರು ತುಂಬ AC ಈ ಥರ ಎಲ್ಲ ಇರುತ್ತೆ ಅಂತ. ನಾನು ತುಂಬ ಭಯಪಟ್ಬಿಟ್ಟಿದ್ದೆ. ಫ್ಲೈಟಲ್ಲಿ ಮೊದಲನೇ ಸರಿ ಹೋಗ್ತಿದ್ದೀನಿ, ಹೇಗಾಗುತ್ತೋ ಏನೋ. ಅದು ಸ್ವಲ್ಪ ಹೊತ್ತಲ್ಲ, ಗಂಟೆಗಟ್ಟಲೆ ಜರ್ನಿ ಇರುತ್ತೆ. ಹೆಂಗೋ ಏನೋ ಅಂತ ನಾನು ಟ್ಯಾಬ್ಲೆಟ್ಸ್ ಸಹ ತಗೊಂಡೋಗಿದ್ದೆ. ಆದರೆ ನನ್ನ ಇದು ಏನು ಅನ್ನಿಸ್ಲಿಲ್ಲ ಅಷ್ಟಾಗಿ. ಮತ್ತು ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಮತ್ತು ಲ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ಹಂಗೆ ಅನ್ನಿಸ್ತಿತ್ತು. ಮಾಮೂಲಿ ಹೋಗ್ಬೇಕು ಏನು ಅಷ್ಟು. ಹೌದು, ತುಂಬ ರೆಸ್ಪೆಕ್ಟ್ಫುಲ್ ಆಗಿತ್ತು. ಮತ್ತು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅಲ್ಲಿ ಜಪಾನಲ್ಲೂ ಅಷ್ಟೇ, ಅಲ್ಲವರು ನಾವೊಂದು ಸರಿ ಹಿಂಗೆ ಹೊರಗೋಗಿ ಬರ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಅವರು ತುಂಬ ಇದು ಮಾಡಿದ್ರು. ಅವರು ಮತ್ತೊಂದು ಸರಿ ಈ ಥರ ಮಾಡಬೇಡ್ರಿ, ನೀವು ಇಷ್ಟು ಸೇಫಾಗಿ ಬಂದಿರೋ, ನಮಗೆ ಖುಷಿ ಆಯಿತು ನಿಮ್ಮನ್ನು ನೋಡಿ ಅಂತ ಎಲ್ಲ ಅವರು ತುಂಬ ಕೇರ್ ತಗೊಳ್ತಿದ್ರು ನಮ್ಗೆ. ಹೌದು, ಹಂಗೆ ಅನ್ನಿಸ್ತು. ನಾನು ಒಂದು ಸರಿ ಅಲ್ಲಿ ಇಳಿದೋದ್ಮೇಲೆ ಅವತ್ತೊಂದು ನೈಟ್ ಅಲ್ಲಿ ನಾನು ಕುಂತಿರುವಾಗ ಒಂದ್ಸಲ ಯೋಚನೆ ಮಾಡಿದೆ, ನಾನು ಇವಾಗ ಎಲ್ಲಿ ಜಪಾನಲ್ಲಿದ್ದೀನಲ್ವಾ, ನನಗೆ ಒಂದು ಕ್ಷಣ ಏನೋ ಒಂಥರ. ಶಿರಾ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ಕೃಷ್ಣಪ್ಪನವರು ಮಾತನಾಡಿ, ಇದೇ ಮೇ ತಿಂಗಳ 20/5/2024ರಿಂದ 25/5/2024ರವರೆಗೆ ಜಪಾನ್ ದೇಶದಲ್ಲಿ ನಡೆದ ಸಕೂರಾ ಕಾರ್ಯಕ್ರಮದಲ್ಲಿ ಕುಮಾರಿ ಪ್ರಿಯಾಂಕಾ MN ಅವರು ಭಾರತ ದೇಶದ ಪ್ರತಿನಿಧಿಯಾಗಿ ಕರ್ನಾಟಕದಿಂದ ಭಾಗವಹಿಸಿ ಪ್ರಶಸ್ತಿ ಪತ್ರ ಪಡೆದಿರುವುದು ಶಾಲೆಗೆ ಹಾಗೂ ಶಿರಾ ತಾಲೂಕಿಗೆ ಹಾಗೂ ದೇಶಕ್ಕೆ ಹೆಮ್ಮೆಯ ವಿಷಯವಾಗಿದ್ದು, ಇದಕ್ಕೆ ಸಂಪೂರ್ಣ ಮಾರ್ಗದರ್ಶನ ನೀಡಿದ ಶಾಲೆಯ ವಿಜ್ಞಾನ ಶಿಕ್ಷಕಿ ಮತ್ತು ಪ್ರಭಾರ ಮುಖ್ಯ ಶಿಕ್ಷಕರಾದ TV ರೂಪಾ ಅವರಿಗೆ ಮತ್ತು ಎಲ್ಲ ಶಿಕ್ಷಕ ಸಿಬ್ಬಂದಿಗೆ ಮತ್ತು ಎಲ್ಲ ಅಧಿಕಾರಿ ವೃಂದದವರಿಗೆ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಈ ಮೂಲಕ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸಿದರು. ನಮ್ಮ ತಾಳಗುಂದ ಗ್ರಾಮದ ಕುಮಾರಿ ಪ್ರಿಯಾಂಕಾ ಅವರು ಇದೇ ಶಾಲೆಯ ಹಿರಿಯ ವಿದ್ಯಾರ್ಥಿನಿ. ಅವರು ಮೊನ್ನೆ ಒಂದು ವಿಜ್ಞಾನದ ವಿಷಯದಲ್ಲಿ ಒಂದು ಎಕ್ಸಿಬಿಷನ್ಗೆ ಅವರು ಸೆಲೆಕ್ಟ್ ಆಗಿ ಜಪಾನ್ ದೇಶಕ್ಕೆ ತೆರಳಿದರು. ಅವರು ಈ ಒಂದು ಸಾಧನೆ ಇಡೀ ನಮ್ಮ ಶಿರಾ ತಾಲೂಕು, ತುಮಕೂರು ಜಿಲ್ಲೆ ಎಲ್ಲ ಮೆಚ್ಚುವಂಥದ್ದು. ಆ ಒಂದು ಪ್ರತಿಭಾನ್ವಿತ ವಿದ್ಯಾರ್ಥಿನಿಗೆ ಆ ಒಂದು ಅವಕಾಶ ಸಿಕ್ಕಿರೋದು ನಮಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಇಲ್ಲಿನೆಲ್ಲ ಹಳೆ ವಿದ್ಯಾರ್ಥಿಗಳಿಗೆ ತುಂಬ ಒಂದು ಖುಷಿ ಕೊಟ್ಟಿರೋಂಥ ವಿಚಾರ. ಆ ಒಂದು ವಿಚಾರವಾಗಿ ನಮ್ಮ ಪ್ರಿಯಾಂಕಾ ಅವರಿಗೆ ಮುಂದೆ ಅವರು ಉನ್ನತ ವ್ಯಾಸಂಗ ಮಾಡೋಂಥ ಸಂದರ್ಭದಲ್ಲಿ ಒಂದು ಸರ್ಕಾರ ಆಗಿರ್ಬೋದು, ಒಂದು ಜನಪ್ರತಿನಿಧಿಗಳಾಗಿರ್ಬೋದು, ಅವ್ರ ಜೊತೆ ಕೈ ಜೋಡಿಸಿ ಈ ಒಂದು ಗ್ರಾಮೀಣ ಒಂದು ವಿದ್ಯಾರ್ಥಿಗಳ ಒಂದು ಶ್ರೇಯೋಭಿವೃದ್ಧಿಗೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಹಾಗೂ ಕೆಲವು ಸಂಘ ಸಂಸ್ಥೆಗಳು ಕೂಡ ಕೈ ಜೋಡಿಸಬೇಕು. ಈ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸೋಂಥ ಕೆಲಸ ಆಗಬೇಕು. ಯಾಕೆಂದರೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನ ಪ್ರತಿಭಾನ್ವಿತರಿದ್ದಾರೆ, ಅದನ್ನು ಗುರುತಿಸೋಂಥ ಕೆಲಸ ಆಗಬೇಕು. ಅದಕ್ಕೆ ಉದಾಹರಣೆ ನಮ್ಮ ಪ್ರಿಯಾಂಕನೇ ಇದ್ದಾರೆ. ಇವ್ರನ್ನ ನಾವೆಲ್ಲ ಮಾದರಿಯಾಗಿ ತಗೊಂಡು ಇದನ್ನು ನಾವು ಎಲ್ಲ ಕಡೆ ಒಂದು ಇದನ್ನು ಕ್ರಿಯೇಟ್ ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಹಾಗೆ ಕೂಡ ಶಿಕ್ಷಕರು ಕೂಡ ಅವ್ರಿಗೆ ಮಾರ್ಗದರ್ಶನ ಮಾಡಿದಂಥ ನಮ್ಮ ರೂಪಾ ಮೇಡಮ್ ಅವರು ಕೂಡ ತುಂಬ ಶ್ರಮ ವಹಿಸಿದ್ದಾರೆ. ಅವ್ರ ಪೋಷಕರು ಕೂಡ ತುಂಬ ಶ್ರಮ ವಹಿಸಿದ್ದಾರೆ. ಆ ಒಂದು ವಿದ್ಯಾರ್ಥಿನಿಗೆ ಮುಂದೆ ಸರ್ಕಾರದಿಂದ ಯಾವ ಒಂದು ಸವಲತ್ತುಗಳು ಸಿಕ್ಕಿ ಅವರೊಂದು ಉನ್ನತ ಒಂದು ವ್ಯಾಸಂಗಕ್ಕೆ, ವಿದ್ಯಾಭ್ಯಾಸಕ್ಕೆ ಒಂದು ನೆರವು ಸಿಗಲಿ. ಇನ್ನೂ ಗ್ರಾಮೀಣ ಪ್ರದೇಶದ ಒಂದು ವಿದ್ಯಾರ್ಥಿಗಳು ಇನ್ನೂ ಉನ್ನತ ಮಟ್ಟಕ್ಕೆ ಬರಲಿ, ನೀವೆಲ್ಲ ಕೂಡ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಮಕ್ಕಳನ್ನು ಪ್ರೋತ್ಸಾಹಿಸುವ ಗುಣವನ್ನ ಪ್ರತಿಯೊಬ್ಬ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹೊಂದಿರಬೇಕು. ಮಕ್ಕಳಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ,
ತಂದೆ ತಾಯಿಯರ ಪ್ರೋತ್ಸಾಹ ದೊರೆತಿದ್ದೇ ಆದರೆ ಇಂತಹ ಇನ್ನಷ್ಟು ಸರ್ಕಾರಿ ಅಥವಾ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳು ಸಾಧನೆ ಮಾಡಿ ಯಶಸ್ವಿಯ ಹಾದಿಯಲ್ಲಿ ಸಾಗುವುದು ಮಾತ್ರ ನಿಶ್ಚಿತ. ಮಕ್ಕಳಲ್ಲಿನ ಪ್ರತಿಭೆಯನ್ನ ಗುರುತಿಸಿ ಅವರ ಸಾಧನೆಗೆ ಬೆನ್ನೆಲುಬಾಗಿ ನಿಲ್ಲುವಂತೆ ಸಮಸ್ತ ಶಿಕ್ಷಕರಿಗೆ ಹಾಗೂ ತಂದೆ ತಾಯಂದಿರಿಗೆ ಮತ್ತು ಪೋಷಕರಿಗೆ ನಮ್ಮ ಕರ್ನಾಟಕ ಟಿವಿಯಿಂದ ಕಳಕಳಿಯ ಮನವಿ. ನಿಮ್ಮ ಗ್ರಾಮದಲ್ಲಿ ನೀವೆಲ್ಲರೂ ಕೂಡ ಒಟ್ಟಿಗೆ ಆಡಿ ಓದಿ ಬೆಳೆದ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವ ಪಣತೊಡಿ. ಖಾಸಗಿ ಶಾಲೆಯಲ್ಲಿ ಓದಿದ್ರೆ ಮಾತ್ರ ನಮ್ಮ ಮಕ್ಕಳು ಒಳ್ಳೆ ರೀತಿ ಶಿಕ್ಷಣ ಕಲಿಯಲು ಸಾಧ್ಯ, ಸಾಧನೆ ಮಾಡಲು ಸಾಧ್ಯ ಅನ್ನೋ ಈ ಕಾಲದಲ್ಲಿ ಶಿರಾ ತಾಲೂಕಿನ ಪುಟ್ಟ ಗ್ರಾಮದ ಸರ್ಕಾರಿ ಶಾಲೆಯ ಉಪಾಧ್ಯಾಯರ ಮಾರ್ಗದರ್ಶನದಿಂದ ವಿದ್ಯಾರ್ಥಿನಿ ಪ್ರಿಯಾಂಕಾ ತನ್ನ ಪುಟ್ಟ ವಯಸ್ಸಿನಲ್ಲಿ ಜರ್ಮನಿಯಂತಹ ದೇಶದಲ್ಲಿ ಅತ್ಯುನ್ನತ ವಿಜ್ಞಾನ ಮಾದರಿಯ ಪ್ರಾಜೆಕ್ಟ್ ಮಾಡುವ ಮೂಲಕ ಭಾರತವನ್ನ ಪ್ರತಿನಿಧಿಸಿ ಸಾಧನೆ ಮಾಡಿದ್ದಾರೆ. ಇಲ್ಲಿ ಶಾಲೆ ಯಾವುದು ಅನ್ನೋದು ಮುಖ್ಯ ಅಲ್ಲ, ಅತ್ಯುತ್ತಮ ಶಿಕ್ಷಕರಿಂದ ಮಕ್ಕಳಲ್ಲಿ ಕಲಿಕಾ ಮನಸ್ಥಿತಿ, ಮಕ್ಕಳನ್ನು ಒಳ್ಳೆ ರೀತಿ ಪೋಷಕರು ಮುಖ್ಯ. ಇದೇ ಇವತ್ತಿನ ವಿಶೇಷ.